ಸುಧಾಂಶು ತ್ರಿವೇದಿಯವರು ಯಕ್ಷ ಪ್ರಶ್ನೆಯೊಂದನ್ನು ಕೇಳಿದ್ರು. ಭಾರತದ ಯಾವ ವಿಶ್ವವಿದ್ಯಾಲಯಗಳು ರಾಹುಲ್ ಗಾಂಧಿಯವ್ರನ್ನ ಭಾಷಣ ಮಾಡಿ ಬನ್ನಿ, ಸಂವಾದ ಮಾಡಿ ಬನ್ನಿ ಅಂತ ಕರೆಯೋದಿಲ್ಲ, ವಿದೇಶದ ವಿಶ್ವವಿದ್ಯಾಲಯಗಳೇ ಯಾಕೆ ಕರೀತವೆ ಅನ್ನೋದು ಅವರ ಪ್ರಶ್ನೆಯಾಗಿತ್ತು. BJP ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ರಾಹುಲ್ ಗಾಂಧಿ ಅವರನ್ನು ಕರೆಯೋದಿಲ್ಲ. 2004ರಿಂದ 2014 ತನಕ ಕೇಂದ್ರದಲ್ಲೂ ಅವರದೇ ಅಧಿಕಾರ ಇತ್ತು, ಆವಾಗಲೂ ಯಾರೂ ಕರೀಲಿಲ್ಲ. ವಿದೇಶಕ್ಕೆ ಹೋದಾಗಲೆಲ್ಲ ಯೂನಿವರ್ಸಿಟಿಗಳವರು ಇವ್ರನ್ನ ಕರೆದು ಭಾಷಣ ಮಾಡಿಸ್ತಾರೆ, ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಂತ. ಬಹುಶಃ ಇದು ರಾಹುಲ್ ಗಾಂಧಿಯವರು ಓಕೆ ಕಾರ್ ಎಂಜಿನನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಎಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಅಂತ ಅನಿಸುತ್ತೆ. ಅದಕ್ಕಿಂತ ಮುಂಚೆ ನೋಡಿದ್ವಿ ನಾವು, ಇದು ಹಳೇದಿದು. ಸೊ ಇಲ್ಲಿ ಪಡೆದ ಜ್ಞಾನವನ್ನು ಅವರು ವಿದ್ಯಾರ್ಥಿಗಳಿಗೆ ಕೊಡುವ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೆ ಆ ಬೈಕ್ ಮೆಕ್ಯಾನಿಕ್ಗಳ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವೂ ಆಗಿತ್ತು ಅವ್ರದ್ದು. ಇದು ಅಂದರೆ ಅವ್ರನ್ನ ತಿಳ್ಕೊಳ್ಳೋ ಪ್ರಯತ್ನ ಬೇಸಿಕಲಿ. ಈಗ ಅರ್ಥ ಆಯ್ತಿದು. ಇಲ್ಲಿ ಪಡೆದ ಜ್ಞಾನವನ್ನು ಕೊಲಂಬಿಯಾದಲ್ಲಿ ಕೊಡುವ ಪ್ರಯತ್ನವನ್ನು ಅವರು ಮಾಡಿದ್ರು ಅನಿಸುತ್ತೆ.